नहीं अप्पू घर पे नहीं है। ಒಪ್ಪು ಸಾಯಿಬಾಬ ಜಕ್ಕೀರ್ ಸಾಹೇಬ್ರ ಮಗಳು ಜಕ್ಕೀರ್ ಸಾಹೇಬ್ರ ಮಗಳು ಹೌದು ಜಮೀಲ 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 ಚೆಡಿಲ ಅಲ್ಲ ಜಮೀಲ ಚಿಂದಿ ದೂರ ಇದೆಲ್ಲ ಮದುವೆ ಆಗ್ತದೆ ನನ್ಗೊತ್ತಿಲ್ಲ. ನೀನ್ ನಮ್ಮ ಮನೆ ಬರಬೇಕೆ ಬಿಟ್ಟು ನಾಳೆ ನಾನ್ ನಿಮ್ ಮನೆ ಬರ್ಬಾರ್ದು. ನಮ್ಮ ಜಾತಿ ಬರ್ಬೇಕು ಬಿಟ್ಟು ನಾನ್ ನಿಮ್ ಜಾತಿ ಬರುದಲ್ಲ. ಸರಿ ಈಗ ಈಗ ಬೇಡ ಮದ್ವೆ ಆದ್ಮೇಲೆ ಎಂತ ನೀವು ಹಾಗೆ ಮಾಡಿದ್ರೆ ನಾವು ಅಪ್ಪತ್ತು ಹೇಳ್ತದೆ ಯಾರು ಇದ್ದಿದ್ದಾಗ ಮನೆಗೆ ಬಂದು ನಂಗೆ ಏನ್ ಮಾಡ್ದ ಒಳಗೆ ಒಳಗೆ ಬನ್ನಿ ಅಂತ ಹೇಳಿದ್ದು ನೀವು ಅಲ್ಲಿ ಯಾಕೆ ಹಿಂದೆ ಮುಂದೆ ನೋಡುದು? अच्छा आ जाओ बैठो 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 बैठने ಬಂದಿದ್ದೆ खाने को क्या चाहिए? ನಾನು ಹೇಳುವಾಗಿಲ್ಲ ಈಗ ಏನ್ ಮಾಡುವ ಅದು ನಿನ್ನಲ್ಲಿ ಮಾತಾಡ್ಬೇಕಿತ್ತು ನನಗೆ. अच्छा बात करने का है ನೀವೇ ನನ್ನಲ್ಲಿ ಹೇಳಿ ಕಳಿಸಿದ್ರೆ ಮಾತು ಮಾಡುವ मैं उधर आती थी ನೀನೇ ಬರ್ತಿದ್ದೆ ಅಂತ. आप हमारा घर पे आया खुदा खुदा हमारे घर पे आ गया. ನಮ್ಮನೆಗೆಲ್ಲ ನೀವು ಬರಬಾರ್ದು, ನಿಮ್ಮನೆ ನಾವು ಬರ್ಬೋದು. ಹಾಗೆ ಅದೇ ಹಾಗೆ ಸಂತೋಷದಿಂದ ನಮ್ಮನೆ ಅಪ್ಪು जी जी किधर जाता है जी? ಅಪ್ಪು ಬಂದ नहीं अप्पू घर पे नहीं है. ಅವಲ್ಲಿ ಒಪ್ಪು ಸಾಯಿಬಾಬ क्या किया आपको अप्पू? ಈಗೊಂದು ಒಳ್ಳೆಯ ಮಗಳಿದ್ದೆ ಎಂಬ ಕಾರಣಕ್ಕೆ ಅವನು ಜನ ಆಗಿದ್ದಾನೆ ಬಿಟ್ರೆ ಅಲ್ಲಿದ್ರೆ ನಮ್ಮ ಕಡೆ ಇದನ್ನು ಮಾಡಲಿಕ್ಕೆ ಅವನು ಯೋಗ್ಯ ಅಲ್ಲ ಅವ. अच्छा ಸ್ವಲ್ಪ ಜನ ಅಲ್ಲ ಒಂದು ಮತ್ತೆ नहीं नहीं घर पे नहीं है ऐसा बोलो. ಇಲ್ಲೋ ಅವ घर पे नहीं है. ಯಾವ ಬರ್ತಾನೆ शाम को ರಾತ್ರಿ ರಾತ್ರಿ ಅಂದ್ರೆ ಮಧ್ಯರಾತ್ರಿ ಕಾದ್ಮೇಲೆ ಮಧ್ಯರಾತ್ರಿ ಕಾದ್ಮೇಲೆ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಹೌದಾ ಹಾಗೆ ಬೇಗ ಊಟ ಮಾಡುವ. ಊಟ ಬೇಕಾ? ಅಲ್ಲ ತಿಂಡಿ ಅದು ತೊಂದರೆ ಇಲ್ಲ. ಲಘು ಉಪಹಾರ ನೀನು ನೀನ್ ಯಾವ್ದು ಬಳಸ್ತೀಯ ಅದು ನನಗೆ ಆಗಲೇ ಇಲ್ಲ. ಆಯ್ತು ಮಾಡ್ಕೊಂಡು ಬರ್ತೇನೆ. ಹೇಳ್ತೇನೆ ಏನು ಅಂತ. ಒಂದು ಉಪಕಾರ ಆಗ್ಬೇಕಿತ್ತು ನಿನ್ನಿಂದ. ಅಯ್ಯೋ ಹೇಳಿ ಏನ್ ಕರವ ಪಿಡಿವ ಮುನ್ನ ಒಂದ ಮರವೇ ತಿನ್ನಲಿ ಎನ್ನ ಕರವ ಪಿಡಿವ ಮುನ್ನ ಒಂದ ಮರವೇ ತಿನ್ನಲಿ ನಾ ವರವೇ ತಿನ್ನಲಿ ಅರಿಯಬಾರದನ್ಯರಿದನು ಕರುಣಿ ಮಡಿತಿದೆ ಅರಿಯಬಾರ ಅನ್ಯರಿದನು ಕರುಣಿ ಮಡಿತಿದೆ ಅರಿಯಬಾರದನು ಕರುಣಿ ಮಡಿತಿದೆ. ಅರೆ ಅಲ್ಲ ನನಗೆ ನಿನ್ನ ನೋಡಿದ ಮುನ್ಸು ಹೌದೌದು. मेरे को आपको देख के बहुत खुशी हो गया. ನಾನು ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಆಸೆ. ಶಾದಿ ಹೌದು. ನಾನು ಅವತ್ತು ಹೇಳಿದ್ದು ನಿಮ್ಮಲ್ಲಿ ಮದುವೆ ಆಗುವಂತ ನೀವು ನನಗೆ ಬಾಯಿಗೆ ಬಂದಾಗೆ ಬೈದು ಕಳಿಸಿದ್ದು. ಅವತ್ತು ಜನ ಇದ್ರೆ ಇವತ್ತು ನಾವು ಜನ ಇದ್ದಲ್ಲಿ ಮದುವೆ ಆಗುದಲ್ಲ. ಮದುವೆ ಜನ ಇದ್ದಲ್ಲಿ ಆಗುವ ಮಾತುಕತೆ ಇಬ್ಬರೇ ಆಡುದು ಅಷ್ಟೇ. ಹಾಗೆ ಬನ್ನಿ ಆಗುವ. ಇವತ್ತು ಬೇಡ, ಮತ್ತೆ ಮುಹೂರ್ತ ಒಳ್ಳೇದಿಲ್ಲ ಇವತ್ತು. ಹೌದಾ? ಹೌದು. ನಿಮ್ದು ಜೊತೆಗೆ ಮುಹೂರ್ತ ಬೇಡಲ್ಲ. ಅಯ್ಯೋ ನಮ್ಗೆ ಮುಹೂರ್ತ ಗೀರ್ತ ಏನೂ ಇಲ್ಲ. ಗಿರ್ತನೂ ಇಲ್ಲ. ನಮ್ಗೆ ನಡೀತದೆ. ನನಗೆ ನಡೆಯುವುದಿಲ್ಲ. ನಿಮ್ದು ನಿಮ್ದು ನೀವು ನಮ್ಮ ಜಾತಿಗೆ ಬರ್ತದೆ. ನೀನು ಮದುವೆ ಆದ್ಮೇಲೆ ನಾನು ನಿನ್ನ ಜಾತಿಗೆ ಬರುದು, ನೀನು ನನ್ನ ಜಾತಿಗೆ ಬರುದು. ನೀವೇ ನಮ್ಮ ಜಾತಿಗೆ ಬನ್ನಿ. ಇಲ್ಲ ಈ ಸಂತಾನಕ್ಕಿಲ್ಲ ನಾನು. ಆಯ್ತು, ನಾನು ಹಬ್ಬಗೆ ಹೇಳ್ತದೆ. ಅವನಿಗೊಂದು ಹೇಳ್ಬಾರ್ದು. ಅವನಿಗೆ ಹೇಳಿದ್ರೆ ಮನೆ ಬಿಟ್ಟು ಓಡಿ ಬಾ. ಊರಿಗೆ
ಮಾಡುದ? ಮತ್ತೆ ಓಡಿ ಬಂದ್ಮೇಲೆ ನಾನು ನೋಡಿಕೊಳ್ತೇನೆ ನಿನ್ನ. ಹಾ, ನಿಮ್ಗೆ ಬೇಕಾದಷ್ಟು ಉಂಟಲ್ಲ. ನಿನ್ನೊಂದು ರಾಣಿ ಆಗಿ ನೋಡ್ಕೊಳ್ತೇನೆ ನಾನು. ಹಾ, ನಾನು ಹಬ್ಬತ್ರ ಹೇಳಿತ್ತು ನನ್ಗೆ ಹೀಗಿದ್ದೆ ಹುಡುಕಬೇಕು ಅಂತ. ಗಡ್ಡ ಬೇಡ, ಬುಡ್ಡ ಬೇಡ, ದಡ್ಡ ಬೇಡ, ನನ್ಗೆ ಹೇಗಿದ್ದು ಬೇಕು ನೋಡಿ, ಹೀಗಿದ್ದು ಬೇಕು, ಇಷ್ಟು ಚಂದ. ಆ ಗಡ್ಡೆ ಇದ್ರೆ ಒಳ್ಳೇದಲ್ಲ. ಆಹಾ. ನಿಮಗೆ ಮೀಸೆ ಇದ್ದರು ಬೇಕಲ್ಲ. ಅಲ್ಲ, ನಮ್ದು ಜಾತಿಯಲ್ಲಿ ಮೀಸೆ ಕಡಿಮೆ. ನಿಮ್ಗೆ ನೋಡಿ ಮೀಸೆ ಉಂಟು, ನಂಗೆ ಮೀಸೆ ಇದ್ದದ್ದೇ ಬೇಕು. ನಿಮಗೆ ಮೀಸೆ ಇದ್ದಿದ್ದು ಬೇಕು. ಗಡ್ಡ ಬೇಡ ನಂಗೆ. ನಿಮ್ಮ ಜಾತಿಯವರಿಗೆ ಮೀಸೆ ಇದ್ದಿದ್ದು ಬೇಕು, ನಮ್ದು ಜಾತಿಯವರಿಗೆ ಮೀಸೆ ಇಲ್ದಿದ್ದೇ ಬೇಕು. ನಂಗೆ ನಿಮ್ದು ಅರ್ಥ ಆಗುದಿಲ್ಲ ಮಾತು. ಅರ್ಥ ಆಗುದಿಲ್ಲ. ನಾವು ಯಾರಿಗೂ ಹೇಳುದಿಲ್ಲ. ನೀವು ಓಡಿ ಬರ್ಲಿಕ್ಕೆ ಸಿದ್ಧರಿಲ್ಲ, ನಾವು ಓಡಿ ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ. ಕಾಲ ಇದು. ಅದು ನೋಡು, ಏನು ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ. ಅರೆ ಅಲ್ಲ 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 ಹೌದು, ಮನಸ್ಸಾಗಿದೆ. ಮನಸ್ಸಾಗಿದೆ. ಈಗ ಮದುವೆ ಆಗ್ತೇನೆ. ಆದ್ರೂ ಒಂದು ಏನು, ಮದುವೆ ಆಗುವ ಮುನ್ನ ಒಂದು ಕೆಲಸ ಉಂಟು, ಅದನ್ನು ಮಾಡಿ ಪೂರೈಸಬೇಕು. ಅಯ್ಯೋ, ಒಂದು ಯಾಕೆ, ನಾನು ಎಷ್ಟು ಕೆಲಸ ಗೊತ್ತುಂಟು. ನನ್ಗೆ ಅಡಿಗೆ ಮಾಡ್ತದೆ, ಪಾತ್ರೆ ತೊಳ್ತದೆ, ಕಸ ಗುಡ್ತದೆ, ಎಲ್ಲ ಕೆಲಸ ನಾನೇ ಮಾಡ್ತದೆ. ಅದು ಯಾವುದು ನೀವು ಮಾಡುದು ಬೇಡ, ಅದೆಲ್ಲ ನಾನೇ ಮಾಡ್ತೇನೆ ನಮ್ಮ ಮನೇಲಿ. ನಾ ಕುತ್ಕೊಂಡು ತಿಂದ್ರೆ ಆಯ್ತು ಅಷ್ಟೇ. ಹೀಗಿದ್ಯಾ ನೀನು ಹೇಳ್ಬಾರ್ದು, ಅಷ್ಟು ತಪ್ಪಾಗ್ಬೇಕು. ಆಗ್ಲಿ ಆಗ್ಲಿ, ಮತ್ತೆ ನನಗೆ ಅನುಕೂಲ ಆಗ್ತದೆ. ಮತ್ತೆಂತ ಕೆಲಸ? ಮೈಕೆ ಮುಟ್ಬೇಡಿ, ಅದೆಲ್ಲ ಶಾದಿಗೆ ಹೋಗ್ಲಿಕ್ಕೆ ಬಾದ್ಮೆ. ಅದೇ ಕೆಲಸ ಮೊದಲು ಆಗ್ಬೇಕು ಹೇಳಿದ್ ನಾನು. ಯಾವುದು? ಅಯ್ಯೋ, ಅದೆಲ್ಲ ಆಗುದಿಲ್ಲಪ್ಪ ನನ್ಗೆ ಅಪ್ಪು ಬೈತದೆ, ಅದೆಲ್ಲ ಆಗುದಿಲ್ಲ. ಒಬ್ಬು ಮಾಡಿದ್ದು ಅದೇ, ಅದು ನಂಗೆ ಗೊತ್ತಿಲ್ಲ. ನೀವು ಮೊದಲು ಮದುವೆ ಆಗಿ ಮತ್ತೆ ಅಲ್ಲ. ಏನು, ನಿನಗೆ ಆ ಪವಿತ್ರ ಪರಿಚಯ ಉಂಟಲ್ಲ? ಅಯ್ಯೋ, ನಾನು ಅವಳ ಜೊತೆಗೆ ಇರುದಲ್ಲ. ಹೌದಲ್ಲ? ಹೌದು. ಅವಳ ಸ್ನೇಹಿತೆ ಹೌದು. ಹೌದು. ಸಖಿ ಆಗಿದ್ದೀಯ. ಹೌದು. ಒಂದು ಉಪಕಾರ ಮಾಡ್ತೀಯ? ಏನ್ ಮಾಡ್ಬೇಕು? ಈಗ ಬೇಡ, ಮದ್ವೆ ಆದ್ಮೇಲೆ. ಎಂತ ನೀವು ಹಾಗೆ ಮಾಡಿದ್ರೆ ನಾನು ಒಪ್ಪತ್ತು ಹೇಳ್ತದೆ. ಯಾರು ಇದ್ದಾಗ ಮನೆಗೆ ಬಂದು ನನ್ಗೆ ಏನ್ ಮಾಡ್ದ? ಅದ್ಯಾರಿಗೆ ಬೇಕು? ಮತ್ತೆ ನೀವು ಹಾಗೆ ಮಾಡಿದ್ರಲ್ಲ. ಅದಲ್ಲ ಏನು, ನೀನು ಇಷ್ಟು ತಿಳಿದು ಬರಬೇಕು ನೀನು. ಇಷ್ಟೇ ಕೆಲಸ, ಅಷ್ಟೇ. ಇಷ್ಟು ಕೆಲಸ ಮಾಡಿದ್ರೆ ಆಯ್ತು ಆಯ್ತು, ತಿಳ್ಕೊಂಡು ಬರ್ತದೆ. ಮತ್ತೆ ಉಳಿದಿದ್ದು ಆಮೇಲೆ ಮೊದಲು? ಅದೆಲ್ಲ ಮದುವೆ ಆದ್ಮೇಲೆ. ಯಾವುದು ಮಾತುಕತೆ ಎಲ್ಲ ಆಮೇಲೆ ಮೊದಲು ಕೇಳಿದ್ದಾರೆ. ಉಳಿದಲ್ಲಪ್ಪ, ಉಳಿದು ನನಗೆ ಅಂತ ಕೇಳಿದ್ರು. ಮಾತುಕತೆ ಮತ್ತು ನಾನು ಅಂತ ಮಾಡಲ್ಲ, ಗೊತ್ತಾಯ್ತಾ? ನಮ್ಗೆ ಗೊತ್ತುಂಟು. ಮತ್ತೆ ನೀವು ಒಳ್ಳೆ ಆದ್ಮೇಲೆ, ನಾನು ಬಂದ ಅಚ್ಚ ಆದ್ಮೇಲೆ ಅಪ್ಪನಿಗೂ ಹೇಳ್ಬೇಡ, ತೆಗ್ದಾಗ್ದ ಒಬ್ಬನೇ ಒಳ್ಳೆ. ಅಚ್ಚ, ಆದಷ್ಟು ಬೇಗ ಮಾಡಿ. ಮದುವೆ 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 ನನಗೆ ಎನ್ನುತ್ತ ಆ ದಿನ, ಮದುವೆ 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 ನನಗೆ ಎನ್ನುತ್ತ ಆ ದಿನ, ಎನ್ನುತ್ತ ದಿನ ಮುದವ ತಳೆಯುತ್ತ ಜಮೀಲ ಬಂದಳ ದಿನ, ಮುದವ ತಳೆಯುತ್ತ ಜಮೀಲ ಬಂದಳ ದಿನ, ಮದುವೆ 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 ನನಗೆ ಎನ್ನುತ್ತ ದಿನ, ಮದುವೆ 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 ಮದುವೆ. ಮದುವೆ ಬಂತೇನೆ ಭಯ್ಯ, ಸಲಾಮ್ ಅಲೈಕುಂ. ನಮಸ್ಕಾರ. ಯಾರು ಗೊತ್ತಾಯ್ತು? ನಾನು ಇಲ್ಲಲ್ಲ, ನಾನು ಜಕೀರ್ ಸಾಹೇಬ್ರ ಮಗಳು. ಜಕೀರ್ ಸಾಹೇಬ್ರ ಮಗಳು. ಹೌದು. ಜಮೀಲ ಜಮೀಲ ಜಮೀಲ, ಚೆಡಿಲ ಅಲ್ಲ ಜಮೀಲ. ಓಹೋ, ಅಲ್ಲ ಹೋಯ್, ಇವತ್ತೊಂದು ಮದುವೆ ಅಲ್ಲ? ಮದುವೆನೆ? ಹೌದು. ಹೌದಾ? ಅಯ್ಯೋ, ಯಾರ್ಯಾರು ಅಲ್ಲ, ಸುಳ್ಳಲ್ಲ, ಹುಡುಗಿಯಾರ? ವೈಭವ ವೈಭವ ನಮ್ಮ ಅಧಿಕಾರಿಗಳು. ಈಗ ಅಧಿಕಾರಿಗಳು, ವರ್ತಮಾನದ ಅಧಿಕಾರಿ. ವರ್ತಮಾನ ಅಧಿಕಾರಿ ವೈಭವ. ವೈಭವ, ಹೌದಪ್ಪ. ನಿಮ್ಮ ಬರ್ಲಿಕ್ಕೆ ಇವತ್ತು ಮದುವೆ ಹೌದಾ? ಬರ್ಲಿಕ್ಕೆ ಹೇಳಿದ್ದಾರೆ. ಆಶ್ಚರ್ಯ. ಎಲ್ಲ ಸಿದ್ಧತೆ ಆಗಿದೆ, ಅಪ್ಪ ಮನೇಲಿ ಇಲ್ಲ. ಈಗ ಹೊರಟೋದೀಗ ಅಲ್ಲಿಗೆ ಹೋಗುದೀಗ. ಮಾತಾಡ್ತಿಲ್ಲ, ಇವತ್ತು ಮದುವೆ.
ಮದುವೆನೇ ಆಗಿಲ್ಲ. ಆ? ನಾ ಯಾರಿಗೂ ಮಾತು ಕೊಡ್ಲಿಲ್ಲ. ಅಯ್ಯೋ ನೀವು ಆ ದಿವಸ ಹೇಳಿದ್ದಲ್ವಾ? ನಾನು ಆಗ ನೋಡಿದ್ರು ಹಣೆಯಲ್ಲಿ ಕುಂಕುಮ ಇದ್ದವ್ರು ಮಾಡೋದು ನೋಡಿದ್ ಬಿಟ್ರೆ ಹಾ. ಈ ಕುಂಕುಮ ಇದ್ದಿದ್ದು ನೋಡುದಿಲ್ಲ. ಮತ್ತೆ ನೀವು ಆ ದಿವಸ ನಮ್ಮನೆ ಬಂದ್ಕೊಂಡು ಹೇಳಿದ್ರಿ ಯಾರ್ ನಮ್ಗೆ ಮನೆ? ಅಂತರ್ಜಾತಿ ವಿವಾಹ ಆಗ್ಲಿಕ್ಕೆ ಮನ್ಸುಂಟು ಅಂತ. ಯಾರ ಮನೆಗೆ? ನೀವು ಅವತ್ತು ಹೇಳಿದ್ರಲ್ಲ ನನ್ನ ಹತ್ರ. ಯಾರೀನು? ನೀವು ಆ ದಿವಸ ನಮ್ಮನೆ ಜಕ್ಕೀರ್ ಸಾಹೇಬ್ರ ಮಗಳು. ನಾನು ಬಾಳ ಮನೆ ಹೋಗ್ತೇನೆ, ನಿಮ್ಮನೆ ಅವ್ರು ಕೇಳುತ್ತೆ. ಅಯ್ಯೋ ಜಕ್ಕೀರ್ ಸಾಹೇಬ್ರ ಮಗಳು ನಾನು ಜಮೀಲಾ. ಯಾವ ಕೆಲಸ ಸಾಹೇಬ್ ಅವಚೆ. ನೀವು ಆ ದಿವಸ ಬಂದ್ಕೊಂಡು ನನ್ನ ಅಪ್ಪನ ಸುದ್ದಿ ಹೇಳಿದಾಗ ಹೀಗೆ ಹೇಳಿದ್ರಿ ನೀವು. ನಾನ್ ಮಾತ್ರ ಚಂದ ಇದ್ದೇನೆ ಅಂತ ನೋಡು, ನಾನು ಅಂತವ್ರ ಮನೆಗೆಲ್ಲ ಹೋಗ್ಲೇ ಇಲ್ಲ. ನಾನು ಸಾವಿರಾರು ಮನೆ ಹೋಗಿರ್ಬೋದು, ಎಲ್ಲ ನಮ್ಮವ್ರ ಮನೆಗೆ ಹೋಗಿದ್ದೇನೆ ಬಿಟ್ರೆ ಅನ್ಯ ಧರ್ಮೀಯರ ಮನೆ ನಾ ಇನ್ನೂ ದೇವ್ರ ಮನೆ ಹೋದವ. ಮತ್ತೆ ನೀವು ಆ ದಿವಸ ನನ್ನ ಹತ್ರ ಬಂದ್ಕೊಂಡು ನಾನು ಹೇಳಿದ ಕೆಲಸ ಮಾಡಿದ್ರೆ ಮದ್ವೆ ಆಗ್ತದೆ. ದೂರ ಇದ್ದು ಮಾತಾಡು. ನಾನು ರಾಜ ಇದ್ದೇನೆ, ಗೊತ್ತಾಯ್ತಾ? ನಂತರ ಬೇಕು. ನೀವು ನನಗೆ ನೋಡಿ ನೆನಪೇ ಇಲ್ಲಪ್ಪ. ಓ ಕೆಲಸ ಎಲ್ಲ ಆದ್ಮೇಲೆ ನೀವು ಹೇಳ್ದಾಗ ನಾವು ಕುಡಿದ್ಮೇಲೆ ಈಗ ನೆನಪೇ ಇಲ್ಲ ಅಂತ ಹೇಳ್ತೀರಲ್ವಾ? ನನಗೆ ಬೇಕಾಗಿ ಸಿಕ್ಕಿದ್ರೆ ನೆನಪಿರ್ತಿತ್ತು ನಂಗೆ. ನೀವು ಬೇಕಾಗಿದ್ದು ಯಾರು ಕೊಡ್ಲಿಲ್ಲ ಅವ್ರ ನೆನಪು ನಂಗೆ ಇರುದಿಲ್ಲ. ಹೌದಾ? ನೀವು ರಾಜ ಆಗಿದ್ದು ಹೇಗೆ ನನಗೆ ಗೊತ್ತುಂಟು. ನನ್ನ ಮಾವು ಕೊಟ್ಟನ ಆದ್ರೇನು ಅದಕ್ಕೆ ಏನೆಲ್ಲ ಕುತಂತ್ರ ಮಾಡಿದ್ದೀರಿ ಅಂತ ನನಗೆ ಗೊತ್ತುಂಟು. ಕುತಂತ್ರವ? ಆ ಶಬ್ದ ಕೇಳಿದ್ದೆ ಇವತ್ತು ನಾನು. ಬಿಡುದಿಲ್ಲ ನಿಮ್ಮನ್ನ. ನೀವು ಏನೇನು ಮಾಡಿದ್ದೀರಿ ಅಂತ ನಾನು ಇಡೀ ಊರಿಗೆ ಹೇಳ್ತೇನೆ. ಮದ್ವೆ ಆಗುದಿಲ್ಲ ಅಲ್ವಾ? ಏನ್ ಮಾಡಿದ್ದೇನೆ ಹೇಳು. ಏನ್ ಮಾಡಿದ್ದೆ ಹೇಳು. ರಾಜಕುಮಾರಿ ಎಡಸ್ತನದ ಮೇಲೆ ಕೃಷ್ಣ ಬಿಂದು ಉಂಟು ಅಂತ ಬಂದು ನಾನು ನಿಮ್ಮಲ್ಲಿ ಹೇಳಿದ್ದು, ನೀವು ಆಮೇಲೆ ಅವಳ ಗಂಡನಿಗೆಲ್ಲ ಹೇಳಿ ಆಮೇಲೆ ನನಗೆ ಎಲ್ಲ ವಿಷಯ ಗೊತ್ತುಂಟು. ಚಿಂದಿ ದೂರ ಇದೆಲ್ಲ ಮದುವೆ ಆಗ್ತದೆ ನನ್ಗೆ ಗೊತ್ತಿಲ್ಲ. ನನಗೆ ಗೊತ್ತುಂಟು. ನನಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ರು ನೀವು. ನನ್ನ ಮೇಲೆ ಎಷ್ಟು ಪ್ರೀತಿ ಉಂಟು ಅದನ್ನು ತಿಳ್ಕೊಳ್ಳಿಕ್ಕೆ ಮಾಡಿದ್ದು. ಯಾಕೆಂದ್ರೆ ಹಾಗೆ ಮೊದಲೇ ಹೇಳಿದಾಗೆ ಅಂತರ್ ಜಾತಿ ಅಲ್ಲ, ಅಂತರ್ ಮತ ಇದು ಜಾತಿ ಅಂತರ್ಮತ ವಿವಾಹ. ಹೀಗಿರುವಾಗ ನಿನ್ನ ಪರೀಕ್ಷೆ ಒಳ ಪರೀಕ್ಷೆ ಸ್ವೀಕರಿಸಬೇಕು ತಾನೆ. ಅಚ್ಚ, ಇದು ಪ್ರೇಮ ಪರೀಕ್ಷೆ. ಯಾಕೆಂದ್ರೆ ನೀನ್ ನಮ್ಮನೆ ಬರಬೇಕೆ ಬಿಟ್ಟು ನಾಳೆ ನಾನ್ ನಿಮ್ ಮನೆ ಬರ್ಬಾರ್ದು. ನಮ್ ಜಾತಿ ಬರ್ಬೇಕು ಬಿಟ್ಟು ನಾನ್ ನಿಮ್ ಜಾತಿ ಬರುದಲ್ಲ. ಸರಿ ಹೇಳಿದ್ರಿ. ಹಾಗಾಗಿ ನೀವು ನಮ್ದು ಹಾಗೆ ಮಾತಾಡ್ತೀರಿ. ಅಯ್ಯೋ ಮೊದಲು ಹಾಗೆ, ಆಮೇಲೆ ನೀನ್ ನಮ್ಮಂಗ್ ಮಾತಾಡ್ಬೇಕೇನು? ಅಯ್ಯೋ ನಾ ಕಲಿತಾ ಇದ್ದೇನೆ ಈಗ. ನೋಡಿ ನಾನು ಎಷ್ಟು ಸುಧಾರಿಸಿದ್ದೇನೆ. ನಮ್ಮನೆ ಮುಂದೆ ಹಿಂದ್ ಮುಂದ್ ಮಾಡೋ ಜಾಗತ್ತೆ ಮತ್ತೆ ಹೌದು. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಹಾಗೆ ಮಾತಾಡ್ತೇನೆ. ಮದ್ವೆ ಆಗ್ತೇನೆ. ಇದೆಲ್ಲ ಅಲ್ಲ ಮತ್ತೆ ಯಾವುದು? ಮಹಾರಾಣಿ ಆಗ್ತೀಯ ನೀನು. ನನ್ನ ವಾಮ ಭಾಗದಲ್ಲಿ ನೀನ್ ಕುಟ್ಕೊಳ್ಬೇಕು. ಅಚ್ಚ ಅಚ್ಚ. ತಲೆ ಮೇಲೆ ಇದೆಲ್ಲ ಅಲ್ಲ. ಮತ್ತೆ ಯಾವುದು? ಅವಾಗ ಇಂಥದ್ದೆಲ್ಲ ಕಾಯ್ಕೊಳ್ಬೇಕು ನೀನು. ಅಯ್ಯೋ ಇದು ನಾನು ಹಾಕುದ? ಇದಲ್ಲ ಇಂಥದ್ದು. ಇಂಥದ್ದ? ನೀನು ಕೊಟ್ಟು ನಾ ಅಪ್ಪಲಿಗೆ ಆಗ್ತೇನೆ. ಹಾಕ್ಲೇಬೇಕಾ? ಹೌದು. ಹೌದಾ? ಮತ್ತೆ ಎಂತದೇ ಆಗಿ ಮದುವೆ ಇಟ್ಕೊಳ್ಬೇಕು ಆಯ್ತಾ? ನಾ ಸತ್ಯ ಮೇಲೆ ತೆಗಿದೆ. ಇನ್ನು ಅಲ್ಲಿ ಹಾಕೊಡ್ತೇನೆ. ಆಯ್ತು ಆಯ್ತು, ಖಂಡಿತ ಮದುವೆ ಆಗ್ತೇನೆ. ಯಾವಾಗ ಮದುವೆ? ಯಾವಾಗ? ಮದುವೆ ಇವತ್ತು ಒಳ್ಳೇದು ಉಂಟಂತೆ ದಿವಸ ಮದುವೆ ಹೀಗೆ ಆಗ್ಬಿಟ್ರೆ ಹೇಗೆ?